ನೀವು ಹಾಲು ಕಾಯಿಸಿದಾಗ ತೇಲೋ ಕೆನೆ ಇದೆಯಲ್ಲ, ಇದು ಫ್ಯಾಟ್. ಕೆನೆ ಕೆಳಗಿರೋ ಹಾಲು ಇನ್ನೂ ಇಷ್ಟೊಂದು ಗಟ್ಟಿಯಾಗಿರೋದಕ್ಕೆ ಕಾರಣ ಅದೇ SNF. ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇಲ್ಲ. ಪ್ರತಿದಿನ ಡೈರಿಯಿಂದ ಹಾಲಿನ ರಶೀದಿ ತಂದಾಗ ಫ್ಯಾಟ್ ಮತ್ತೆ SNF ಕಡಿಮೆ ಬಂದು ಪ್ರತಿ ಲೀಟರ್ಗೂ 5 ರಿಂದ 10 ರೂಪಾಯಿ ಲಾಸ್ ಮಾಡ್ಕೊಂತ ಇದ್ದೀರಾ. ಯಾರೋ ಹೇಳಿದ್ರು ಅಂತ ಮಾರ್ಕೆಟ್ ಅಲ್ಲಿ ಸಿಗೋ ಕಾಸ್ಟ್ಲಿ ಪೌಡರ್ ನ ತಂದು ದುಡ್ಡನ್ನ ವೇಸ್ಟ್ ಮಾಡ್ತಿದ್ದೀರಾ. ಇನ್ಮೇಲೆ ತಪ್ಪು ಮಾಡಬೇಡಿ. ಒಬ್ಬ ಡಾಕ್ಟರ್ ಆಗಿ ಹಸು ಹೊಟ್ಟೆಲಿ ಫ್ಯಾಟ್ ಮತ್ತೆ SNF ಪ್ರೊಡ್ಯೂಸ್ ಆಗೋ ಅಸಲಿ ಸೈನ್ಸ್ ಮತ್ತೆ ನ್ಯಾಚುರಲ್ ಆಗಿ ಹೆಚ್ಚೋ ಸೀಕ್ರೆಟ್ ಫೀಡಿಂಗ್ ಫಾರ್ಮುಲಾಗಳನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ನಮ್ಮ ಈ ಹೊಸ ಯೂಟ್ಯೂಬ್ ಜರ್ನಿಗೆ ನಿಮ್ಮ ಸಪೋರ್ಟ್ ಇರಲಿ. ವೆಲ್ಕಮ್ ಟು ದ ಡೈರಿ ಡಾಕ್ಟರ್ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾವು ಹಾಲಿನ ಫ್ಯಾಟ್ ಬಗ್ಗೆ ತಿಳಿಯೋಣ. ಹಸುವಿನ ಹಾಲಲ್ಲಿ ಫ್ಯಾಟ್ ಹೇಗ್ ತಯಾರಾಗುತ್ತೆ ಅಂತ ಗೊತ್ತಾ? ಹಸು ತಿಂದ ತಕ್ಷಣ ಅದ್ರ ಹೊಟ್ಟೆಲಿರೋ ಫಸ್ಟ್ ಪಾರ್ಟ್ ಅಂದ್ರೆ ರುಮೆನ್ ನಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಆ ಆಹಾರನ ಜೀರ್ಣ ಮಾಡುತ್ತೆ. ಹಸು ಎಷ್ಟು ನಾರಿನಾಂಶವಿರೋ ಒಣಮೇವನ್ನ ತಿನ್ನುತ್ತೋ ಅಷ್ಟು ಜಾಸ್ತಿ ಅದ್ರ ಹೊಟ್ಟೆಲಿ ಅಸಿಟೇಟ್ ಅನ್ನೋ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಈ ಅಸಿಟೇಟ್ ಹಸುವಿನ ಕೆಚ್ಚಲನ್ನ ಡೈರೆಕ್ಟ್ ಆಗಿ ಸೇರಿ ಹಾಲಿನ ಫ್ಯಾಟ್ ಆಗಿ ಬದಲಾಗುತ್ತೆ. ತುಂಬಾ ಜನ ಮಾಡೋ ತಪ್ಪು ಇಲ್ಲೇ ಇದೆ. ಹಾಲಿನ ಇಳುವರಿ ಜಾಸ್ತಿ ಆಗ್ಲಿ ಅಂತ ಹಿಂಡಿ ಮತ್ತೆ ಹಸಿರು ಮೇವನ್ನ ಜಾಸ್ತಿ ಕೊಡ್ತಾರೆ, ಒಣಮೇವನ್ನ ಕಂಪ್ಲೀಟ್ ಆಗಿ ಬಿಟ್ಟೇ ಬಿಡ್ತಾರೆ. ಯಾವಾಗ ಒಣಮೇವು ಕೊಡೋದು ಕಡಿಮೆ ಆಗುತ್ತೋ ಅಸಿಟೇಟ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ತಕ್ಷಣ ಫ್ಯಾಟ್ ಕೂಡ ಡ್ರಾಪ್ ಆಗುತ್ತೆ. ಅಷ್ಟೇ ಅಲ್ಲ, ಜಾಸ್ತಿ ಹಿಂಡಿಯಿಂದ ಹೊಟ್ಟೆಲಿ ಆಸಿಡ್ ಜಾಸ್ತಿ ಆಗಿ ರುಮಿನಲ್ ಅಸಿಡೋಸಿಸ್ ಅನ್ನೋ ಕಾಯಿಲೆ ಕೂಡ ಸ್ಟಾರ್ಟ್ ಆಗುತ್ತೆ. ಇದರಿಂದ ಹಸುಗಳಿಗೆ ಬೇದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನ ಎರಡನೇದು SNF. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಾಲಲ್ಲಿ ಫ್ಯಾಟ್ ಮತ್ತೆ ನೀರನ್ನು ತೆಗೆದ್ರೆ ಉಳಿಯೋ ಪ್ರೋಟೀನ್, ಲ್ಯಾಕ್ಟೋಸ್ ಮತ್ತೆ ಮಿನರಲ್ಸ್ ಇದೆಲ್ಲಾನು ಸೇರಿಸಿ SNF ಅಂತ ಹೇಳ್ತೀವಿ. ಫ್ಯಾಟ್ ನಾರಿನಾಂಶದಿಂದ ಬಂದ್ರೆ SNF ಬರೋದು ಹಸುಗೆ ಸಿಗೋ ಎನರ್ಜಿ ಮತ್ತೆ ಕ್ವಾಲಿಟಿ ಪ್ರೋಟೀನ್ ಇಂದ. ನಿಮ್ಮ ಹಸು ಆಹಾರದಲ್ಲಿ ಸರಿಯಾಗಿರೋ ಕ್ವಾಂಟಿಟಿಲಿ ಧಾನ್ಯಗಳು ಮತ್ತೆ ಹಸಿರು ಮೇವಿಲ್ಲ ಅಂದ್ರೆ ಹಸು ಬಾಡಿಲಿ ಗ್ಲೂಕೋಸ್ ಕೊರತೆ ಆಗಿ SNF ಸಡನ್ ಆಗಿ ಡೌನ್ ಆಗುತ್ತೆ. ಸಣ್ಣ ಇರೋ ಹಸುಗಳಿಗೆ ಮತ್ತೆ ಹಸಿರು ಮೇವು ತಿಂದೇ ಇರೋ ಹಸುಗಳಲ್ಲಿ SNF ಪ್ರಾಬ್ಲಮ್ ಜಾಸ್ತಿ ಕಾಣಿಸುತ್ತೆ. ಹಾಗಾದ್ರೆ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡದೆ ನಿಮ್ ಫಾರ್ಮ್ ಅಲ್ಲಿ ಫ್ಯಾಟ್ ಮತ್ತೆ SNF ನ ಇನ್ಕ್ರೀಸ್ ಮಾಡೋದು ಹೇಗೆ? ಈ 3 ರೂಲ್ಸ್ ನ ನಿಮ್ ಫಾರ್ಮ್ ಅಲ್ಲಿ ಇವತ್ತಿಂದಾನೇ ಫಾಲೋ ಮಾಡಿ. ಗೋಲ್ಡನ್ ರೇಷಿಯೋ. ನಿಮ್ ಹಸುಗೆ ದಿನಕ್ಕೆ ಟೋಟಲ್ ಎಷ್ಟು ಮೇವು ಕೊಡ್ತೀರಾ ಅದರಲ್ಲಿ 3 ಭಾಗ ಹಸಿರಿದ್ರೆ ಕಂಪಲ್ಸರಿ 1 ಭಾಗ ಒಣಮೇವು ಕೊಡ್ಲೇಬೇಕು. ಈ ಒಣಮೇವು ನಿಮ್ ಹಾಲ್ನ ಫ್ಯಾಟ್ ನ ಮೇಂಟೈನ್ ಮಾಡುತ್ತೆ. ಅಡಿಗೆ ಸೋಡಾ ಮ್ಯಾಜಿಕ್. ಪ್ರತಿ ಹಸುಗಳಿಗೆ 30 ರಿಂದ 50 ಗ್ರಾಮ್ ಅಡಿಗೆ ಸೋಡಾನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಸು ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಆಗದರ ತರ ಕಾಪಾಡುತ್ತೆ. ಹಸು ಹೊಟ್ಟೆ ಚೆನ್ನಾಗಿತ್ತು ಅಂದ್ರೆ ಫ್ಯಾಟ್ ಮತ್ತೆ SNF ತಾನಾಗಿನೇ ಜಾಸ್ತಿ ಆಗುತ್ತೆ. ಇದು ಕಡಿಮೆ ಖರ್ಚಿನ ಸೂಪರ್ ಐಡಿಯಾ. ಎನರ್ಜಿ ಮತ್ತೆ ಪ್ರೋಟೀನ್ ಬ್ಯಾಲೆನ್ಸ್. ನೀವು ಕೂಡ ಹಿಂಡಿ ಮಿಕ್ಸ್ಚರ್ ಅಲ್ಲಿ ಮಿನಿಮಮ್ 30% ಜೋಳದ ನುಚ್ಚು ಅಥವಾ ಗೋಧಿ ನುಚ್ಚು ಇರಲೇಬೇಕು. ಇದು ಹಸು ಬೇಕಾಗಿರೋ ಗ್ಲೂಕೋಸ್ ನ ನೀಡಿ SNF ನ ಜಾಸ್ತಿ ಮಾಡುತ್ತೆ. ಇದ್ರ ಜೊತೆ ಒಳ್ಳೆ ಕ್ವಾಲಿಟಿ ಮಿನರಲ್ ಮಿಕ್ಸ್ಚರ್ ನ ಕೊಡೋದನ್ನ ಮರಿಬೇಡಿ. ನೋಡಿದ್ರಲ್ಲ, ಫ್ಯಾಟ್ ಮತ್ತೆ SNF ಹೆಚ್ಚೋದೇನ್ ಪವಾಡ ಅಲ್ಲ, ಪಕ್ಕಾ ಸೈನ್ಸ್. ನಾಳೆಯಿಂದ ನಿಮ್ ಫಾರ್ಮ್ ಅಲ್ಲಿ ಒಣಮೇವು ಮತ್ತೆ ಅಡಿಗೆ ಸೋಡಾನ ಟ್ರೈ ಮಾಡಿ. ನಿಮ್ ಹಾಲಿನ ರೇಟ್ ಹೇಗ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೀವೇ ಲೈವ್ ಆಗಿ ನೋಡ್ಬೋದು. ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಅದ್ಭುತ ಪ್ರಾಕ್ಟಿಕಲ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ದ ಡೈರಿ ಡಾಕ್ಟರ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.